ನಮಸ್ಕಾರ ಎಲ್ಲರಿಗೂ KNR ಕ್ರಿಯೇಟಿವ್ ಝೋನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಗಲಕ್ಷ್ಮಿ ದಿವ್ಯ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಅಲ್ಲಿ ನಡೆದ ರಥೋತ್ಸವ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಬಹುದು. ಯಾರೆಲ್ಲ ನನ್ನ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಈ ನಾಗಲಕ್ಷ್ಮಿ ದಿವ್ಯ ಕ್ಷೇತ್ರವು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಗ್ರಾಮದಲ್ಲಿದೆ. ಈ ಕ್ಷೇತ್ರಕ್ಕೆ ಚಿಕ್ಕ ವಿದ್ರಾಶ್ವತ್ಥ ಅಂತಲೂ ಕರೀತಾರೆ. ಈ ದೇವಸ್ಥಾನದ ಇತಿಹಾಸವೇನು, ಇಲ್ಲಿ ಇಷ್ಟೊಂದು ನಾಗರು ಕಲ್ಲುಗಳು ಹೇಗೆ ಸಿಕ್ಕಿದೆ, ಮತ್ತು ಇಲ್ಲಿ ನಡೆದ ಅಚ್ಚರಿಯಾದರೂ ಏನು, ವಾರ್ಷಿಕೋತ್ಸವ ಯಾವಾಗ ನಡೆಸುತ್ತಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈಗ ಅರ್ಚಕರಾದ ಕೆ ನಾಗರಾಜ್ ರಾವ್ ಅವರು ತಿಳಿಸಿಕೊಡ್ತಾರೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಓ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ಸರ್ಪಮಾತಾಯ ವಿದ್ಮಹೇ ಪಾತಾಳವಾಸುಧೀಮಹಿ ತನ್ನೋ ನಾಗಲಕ್ಷ್ಮಿ ಪ್ರಚೋದಯಾತ್. ಕಂದರ್ಪಕೋಟಿರೂಪಾಯ ಕನಕಾಂಬರಧರಣೆ ಕಲಿಕಲ್ಮುಷನಾಶಾಯ ಸುಬ್ರಹ್ಮಣ್ಯೇಶಾಯ ಮಂಗಳಂ ಮಹಂತೋ. ಭಕ್ತ ಮಹಾಸರಲ್ಲಿ ವಿನಂತಿ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ ಹೋಬಳಿ ಕೊಡಿಗೇನಹಳ್ಳಿ ಪಟ್ಟಣದಲ್ಲಿ ಇರತಕ್ಕಂಥ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ನಾಗಲಕ್ಷ್ಮಿ ಕ್ಷೇತ್ರದ ಅರ್ಚಕರಾದಂಥ ಬ್ರಹ್ಮಶ್ರೀ ಕೆ ನಾಗರಾಜರಾವ್ ಅವರು ನಾನು. ಭಕ್ತಾದಿಗಳಿಗೆ ವಿನಂತಿ ಏನೆಂದರೆ, ಈ ಊರಿನಲ್ಲಿ ಪ್ರಸಿದ್ಧವಾದಂಥ ಕ್ಷೇತ್ರ ಈ ಕೊಡಿಗೇನಹಳ್ಳಿ ಗ್ರಾಮ. ಇದರಲ್ಲಿ ಆದಿ ಕಾಲದಲ್ಲಿದ್ದರೂ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿರುವಂಥ ಶ್ರೀಕಂಠೇಶ್ವರ ಸ್ವಾಮಿ 7ನೇ ಶತಮಾನ ಅಥವಾ 8ನೇ ಶತಮಾನದ ಕುಕ್ಕುಟ ಲಿಂಗ ಅನ್ನೋ ಹೆಸರು. ಆ ಲಿಂಗವು ಇಲ್ಲಿ ಕೊಡಿಗೇನಹಳ್ಳಿ ಗ್ರಾಮದ ನಾಗಲಕ್ಷ್ಮಿ ದಿವ್ಯಕ್ಷೇತ್ರದ ಆವರಣದಲ್ಲಿ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಜಮೀನು ಒಳಗೆ ಸ್ವಾಮಿ ಉಳುಮೆ ಮಾಡುವಾಗ ಆ ಲಿಂಗ 450 ವರ್ಷದ ಪುರಾಣದ ಹಿಂದೆ ಆ ಲಿಂಗ ಸಿಕ್ಕಿತ್ತು. ಆ ಲಿಂಗವನ್ನು ತಂದು ಕೊಡಗಿನಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಲಿಂಗ ಪೂರ್ತಿ ಶೀತಲ ಲಿಂಗ, ಸಾಲಿಗ್ರಾಮ ಲಿಂಗ. ಅದು ಆ ಸ್ಥಳದಲ್ಲೇ ಮತ್ತು ಈ ನಾಗಲಕ್ಷ್ಮೀ ದೇವಿ ಅಂದು ಇಲ್ಲಿ ರೈತರದು ಜಮೀನು. ಆ ರೈತರು ಬಂದು ಬುಡ್ಡಯ್ಯನವರ ನಾರಾಯಣ ರೆಡ್ಡಿ ಅವರ ಮಗನಾದ ಬುಡ್ಡಯ್ಯ ನರಸಿಂಹರೆಡ್ಡಿ ಅವರ ಜಮೀನು. ಈ ಜಮೀನಲ್ಲಿ ಉಳುಮೆ ಮಾಡ್ತಾ ಇರುವಾಗ ಇಲ್ಲಿ ಒಂದೆರಡು ನಾಗರಕಲ್ಲು ಮಲಗಿದ್ದವು ಕಾಣಿಸಿತ್ತು. ಆಗ ಈ ನಾಗರಕಲ್ಲಿಗೆ ಜನ ಬಂದು ಭಕ್ತಿಯಿಂದ ಶ್ರದ್ಧೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಇದರಲ್ಲಿ ಉಜ್ಜಿನ ನರಸಿಂಹರೆಡ್ಡಿ ಎಂದು ಕೊಡಗೇನಹಳ್ಳಿ ವಾಸಿಗಳು ಬೆಂಗಳೂರಲ್ಲಿ ಇದ್ದಾರೆ. ಅವರ ಧರ್ಮಪತ್ನಿ ಆದಕ್ಕಂಥ ಜಯಮ್ಮನವರು, ನರಸಿಂಹರೆಡ್ಡಿ ಜಯಮ್ಮನವ್ರಿಗೆ ಯಾವಾಗೂ ಕನಸಲ್ಲಿ ಹಾವುಗಳು ಕಾಣಿಸ್ತಾ ಇತ್ತು. ಅದಕ್ಕೆ ಒಂದು ಸಾರಿ ರಾತ್ರಿ ಬಂದು, ಏನು ಸ್ವಾಮಿ ಇದು ವಿಚಾರ, ನೋಡಪ್ಪ ನೀವು ಪೂಜೆ ಮಾಡ್ತಕ್ಕಂಥ ನಾಗರಗಳು ಭೂಮಿ ಮೇಲೆ ಮಲಗಿವೆ, ಅದರಿಂದಲೇ ಇದು ಅವು ಪುನಃ ಪ್ರತಿಷ್ಠೆ ಮಾಡಿದರೆ ನಿಮಗೆ ಅದಕ್ಕೆ ಕನಸಲ್ಲಿ ಬರ್ತಾ ಇರೋದು ಒಂದು. ಸರಿ, ಅವರು ಯಾರಿಗೋ ಸ್ವಾಮಿ ಯಾವ ಕಾಲದ್ದು ಇವು ಅದು ಸುಮ್ಮನೆ ಆದರೆ ಜಯಮ್ಮನವ್ರಿಗೆ ಸುತ್ತಲೂ ಬಂದು ಮ್ಯಾಲೆ ಬಿದ್ದಪ್ಪಂದ ಕನಸು ವಿಪರೀತ ಜಲ ಬರ್ತಾ ಇರೋದ್ರಿಂದ ಮತ್ತು ಬಂದು ಕೇಳಿದ್ರು. ಅದಕ್ಕೆ ಪುನಃ ಪ್ರತಿಷ್ಠೆ ಮಾಡೋಣ ಅಂದು ಅಲ್ಲಿ ಸ್ವಚ್ಛತೆ ಮಾಡ್ತಾ ಭೂಮಿಯನ್ನು ಅಗೀತಾ ಇದ್ದರೆ ಅದರಲ್ಲಿ ಸುಮಾರು 148 ನಾಗದೇವತೆಗಳು ಸಿಕ್ತು. ಅದರಲ್ಲಿ ಪ್ರಧಾನ ದೇವತೆ ನಾಗಲಕ್ಷ್ಮೀ ದೇವಿ. ಆ ದೇವಿ ಆವಾಗ ಎಲ್ಲರೂ ಗಾಬರಿ ಬಿದ್ದು, ಏನಪ್ಪ ಇಷ್ಟು ದೇವರು ಸಿಕ್ಬಿಡ್ತೀವಿ ಹೇಗೆ ಎಂದು. ಆವಾಗ ಸ್ವಾಮಿ ಹುತ್ತದಿಂದ ಹೊರಗೆ ಬಂದು, ಸ್ವಾಮಿ ಎಲ್ರಿಗೂ ಆಶೀರ್ವಾದ ಮಾಡಿದ್ರೆ ಆದ್ದರಿಂದ ತಕ್ಷಣ ನಾವು ಇಲ್ಲಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ದಿನೆಯೂ ಸ್ವಾಮಿ ಎಲ್ರಿಗೂ ಪ್ರತ್ಯಕ್ಷವಾಗಿ ಸ್ವಾಮಿ ಆಶೀರ್ವಾದ ಮಾಡ್ದ. ಅಲ್ಲಿಂದ ದಿನೇ ಅಭಿವೃದ್ಧಿ ಆಗುತ್ತಾ ಈ ದೇವಸ್ಥಾನ ಧರ್ಮದರ್ಶಿಗಳಿಗೂ ಹಾಗೂ ಮತ್ತು ಗಣಪತಿ, ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಅಶ್ವತ್ಥ ಕಟ್ಟೆ ಎಲ್ಲ ಹುತ್ತುಗಳು ಉದ್ಭವವಾಗಿ ಚಿಕ್ಕ ಮಿನಿ ವಿದ್ರಾಶ್ವತ್ಥ ಅಂದು ಈ ದೇವಸ್ಥಾನಕ್ಕೆ ನಾಗಲಕ್ಷ್ಮಿ ದಿವ್ಯಕ್ಷೇತ್ರ ಚಿಕ್ಕ ವಿದ್ರಾಶ್ವತ್ಥ ಕೊಡಗೇನಹಳ್ಳಿಂದು ನಾಮಕರಣ ಮಾಡಲಾಗಿದೆ. ಇದು ವಿಶೇಷವಾಗಿ ನಡೀತಾ ಇದೆ. ಇದು ಪ್ರತಿ ವರ್ಷ
ನಾಗಲಕ್ಷ್ಮಿ ವಾರ್ಷಿಕೋತ್ಸವ ಅಂದರೆ ಚೈತ್ರ ಬಹುಳ ದಶಮಿ ಅಂದರೆ 2010ರಲ್ಲಿ ಪ್ರತಿಷ್ಠೆ ಆಗಿದ್ದು. ಅಷ್ಟಕ್ಕೆ ಮುಂಚೆ ಒಂದು 40 ದಿನ ಮುಂಚೆ ದೇವರು ಸಿಕ್ಕಿರೋ ದೇವ್ರನ್ನು ನೀರಲ್ಲಿ ಇಡಬೇಕಂತ ನಾನು ಹೇಳಿದಾಗ ಒಬ್ಬ ರೆಡ್ಡಿ ದೇವ್ರ ತೋಪದಲ್ಲಿ ನಾರಾಯಣ ರೆಡ್ಡಿ SN ನಾರಾಯಣ ರೆಡ್ಡಿ ಅಂದವರು ಅಲ್ಲಿ ನಮ್ಮ ತೊಟ್ಟಿಯಲ್ಲಿ ಇಡ್ತೀವಿ ಅಂದ್ಬಿಟ್ಟು ಅವರು ಯೋಚನೆ ಮಾಡಿದೆ. ಸ್ವಾಮಿ ಬಂದು ನಾಗರಿಕಲ್ಲಿ ಸುತ್ತಾಕೊಂಡ. ಅಲ್ಲಿಂದ ಬೇಡಪ್ಪ ಇನ್ನು ಎಲ್ಲಿಗೆ ಅಂದ್ಬಿಟ್ಟು ಇಲ್ಲೇ ಒಂದು ಗುಡ್ಡಿಯಾಗಿ ನೀರಲ್ಲಿ ಇಟ್ಟು ಪ್ರತಿಷ್ಠೆ ಮಾಡಿದ್ವು. ಫಸ್ಟ್ ದಿನ ಸ್ವಾಮಿನೂ ಕಾಣಿಸಿ ಎಲ್ರಿಗೂ ಆಶೀರ್ವಾದ ಮಾಡ್ದ. ಅಲ್ಲಿಂದ ಭಕ್ತಾದಿಗಳಿಗೆ ಅವರು ಇಷ್ಟಿಷ್ಟ ವಾಜ್ಯಾರ್ಥಗಳೆಲ್ಲ ನೆರವೇರಿಸ್ತಾ ಇವತ್ತು ದಿವ್ಯಕ್ಷೇತ್ರವಾಗಿ ಹೆಸರು ಪಡೆದಿದೆ. ಇದಕ್ಕೆ ಧರ್ಮದರ್ಶಿಗಳು ಟ್ರಸ್ಟ್ ಆದಂಥ ನರಸಿಂಹರೆಡ್ಡಿಯವರು ಮುಂಚೆ ಬಿದ್ದು, ಆಮೇಲೆ ಧರ್ಮ ಕಾರ್ಯಕರ್ತರಿಗೆಲ್ಲ ಇವರೆಲ್ಲ ಮುಂಚೆ ಬಿದ್ದು ಇದು ಅನಾದಿ ಕಾಲದಿಂದ ಪೂರ್ವದಲ್ಲಿ ಭೂಸ್ಥಾಪಿತ ಆಗಿತ್ತು. ಅದು ಪುನಃ ಸಿಕ್ಕಿವೆ. ಇದಕ್ಕೆ ಅನುಗುಣವಾಗಿ 7 ಗವಾಕ್ಷಿ ಬಾವಿಯದ್ದು ಅಂದರೆ ನಮ್ಮ ಭಾಷೆಯಲ್ಲಿ ಸಪ್ತಮಾತ್ರಿಗಳು ಅಂತ ಹೇಳ್ತೀವಿ. ಸಪ್ತ ಗಂಗೆ ಚೈ ಬಲುಂಚೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂದು ಹೀಗೆ ಸಪ್ತ ಗಂಗೆಗಳ ಬಾವಿನೂ 7 ಗವಾಕ್ಷಿ ಬಾವಿ ಅಂತ ಹೆಸರಿಂದ ವಾಸಿ ಪುಣ್ಯಕ್ಷೇತ್ರ. ಆ ನದಿಯಲ್ಲಿ ತಂದು ಇಲ್ಲಿ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಂಥ ಆ ಕಾಲದಲ್ಲಿ. ಈಗ ದೇವಸ್ಥಾನ ಪಕ್ಕನೇ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಬಂದು ಗಂಗೆಯರು ಸ್ನಾನ ಮಾಡ್ತಾ ಇದ್ರದ್ದು ಪುರಾಣದ ಒಂದು ಇತಿಹಾಸ ಇದೆ. ಇವತ್ತಿಗೂ ಇವೆಲ್ಲ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿವೆ. ಭಕ್ತಾದಿಗಳು ಸಾಕಬಹುದು. ಇದು ವಾರ್ಷಿಕೋತ್ಸವ ದಿನವೂ ವಿಶೇಷ ಪೂಜೆ ಇರುತ್ತೆ. ಅನಂತರ ಇದು ಪುಷ್ಯ ಶುದ್ಧ ಷಷ್ಠಿ ಸುಬ್ರಾಯಣ ಷಷ್ಠಿ ದಿನ ಇಲ್ಲಿ ಸ್ವಾಮಿಯ ರಥೋತ್ಸವ ನಡೆಯುತ್ತದೆ, ವಿಜೃಂಭಣವಾಗಿ ನಡೆಯುತ್ತದೆ. ಇಲ್ಲಿ ಎಲ್ರಿಗೂ ಮಕ್ಕಳು ಮದುವೆ ಆದವರು ಮಗಳಿಗೂ ಕುಜದೋಷ ಸರ್ಪದೋಷಗಳು ಸಂತಾನ ದೋಷ ಏನೇನಿದ್ರು ಎಲ್ಲ ಪರಿಹಾರವಾಗುತ್ತದೆ. ವಿಶೇಷ ಭಕ್ತಾದಿಗಳು ಬಂದು ಸ್ವಾಮಿಗೆ ಪೂಜೆ ನಡೆಸಿ ಅವರವರ ಇಷ್ಟಾರ್ಥಿಗಳು ಪಡೆಯುತ್ತಾರೆ ಎಂದು ಈ ಸ್ಥಳ ಪುರಾಣದ ಇತಿಹಾಸ. ಪ್ರತಿ ವರ್ಷ ಪುಷ್ಯ ಶುದ್ಧ ಷಷ್ಠಿ ದಿನ ಶ್ರೀ ಸ್ವಾಮಿಯವರ ಮಲ್ಲಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಗಂಗಾದೇವಿ ಮತ್ತು ನಾಗಮಾತೆ ನಾಗಲಕ್ಷ್ಮೀ ದೇವಿ ಉತ್ಸವ ಮೂರ್ತಿಗಳು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಿಂದ ಬೆಳಿಗ್ಗೆ ಮಂಗಳವಾದ್ಯ ಸಮೇತವಾಗಿ ಗ್ರಾಮ ಪ್ರದಕ್ಷಿಣವಾಗಿ ತಂದು ಇಲ್ಲಿ ಸ್ಥಾಪನೆ ಮಾಡಿ ಎಲ್ಲ ದೇವರಿಗೂ ಗಣಪತಿ ಆರಾಧನೆ, ಗಂಗೆ ಪೂಜೆ, ಸಪ್ತಮಾತ್ರ ಗಂಗೆ ಪೂಜೆ, ಅನಂತರ ಸ್ವಾಮಿಯವರ ಅಭಿಷೇಕಗಳು, ಆಮೇಲೆ ಮಳ್ಳಿ ದೇವಸ್ಥಾನ ಸಹಿತ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣ ಉತ್ಸವ ವಿಜೃಂಭಣವಾಗಿ ಭಕ್ತಾದಿಗಳು ನಡೆಸ್ತಾರೆ.
ಅದರ ನಂತರ ಸ್ವಾಮಿನು ಹೂವಿನಿಂದ ಅಲಂಕಾರ ಮಾಡಿಸೋಂಥ ತೇರು, ಅದೇ ರಥೋತ್ಸವದಲ್ಲಿ ಹೂದಲ್ಲಿ ಮಾಡ್ತಕ್ಕಂಥ ಹೂವಿನ ತೇರು ರಥೋತ್ಸವದಲ್ಲಿ ಸ್ವಾಮಿಯನ್ನು ಕೂಡಿಸಿ ಸ್ವಾಮಿ ರಥೋತ್ಸವವನ್ನು ಭಕ್ತಿಪೂರ್ವಕವಾಗಿ ಭಕ್ತಾದಿಗಳಿಂದ ಸ್ವಾಮಿ ರಥೋತ್ಸವ ನಡೆಯುತ್ತದೆ. ಆಮೇಲೆ ಎಲ್ಲರಿಗೂ ಇಲ್ಲಿ ಅನ್ನದಾನ ಸುಬ್ರಹ್ಮಣ್ಯ ಅಂದ್ಬಿಟ್ಟು ಪ್ರತಿ ಭಕ್ತಾದಿಗಳಿಗೂ ಅನ್ನದಾನ ನಡೆಯುತ್ತದೆ. ಅವರವ್ರ ಭಕ್ತಿಯಿಂದ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಸ್ವಾಮಿಗೆ ಮಡಿಸ್ನಾನ ಮಾಡಿ ಮಡಿಸ್ನಾನದಿಂದ ಪ್ರದಕ್ಷಿಣೆ ಮಾಡಿದವ್ರಿಗೆ ಎಲ್ಲ ಅವರವರ ಕೋರಿಕೆಗಳು ಈಡೇರುತ್ತವೆ. ಇದು ಷಷ್ಠಿ ದಿನ ಸ್ವಾಮಿ ಮತ್ತು ಸಾಯಂಕಾಲ ಪ್ರದೋಷಗಳಲ್ಲಿ ಸ್ವಾಮಿ ಪುನಃ ಸ್ವಕ್ಷೇತ್ರ ಅಂದರೆ ಶ್ರೀಕಂಠ ಸ್ವಾಮಿ ದೇವಸ್ಥಾನಕ್ಕೆ ಬಂದಲ್ಲಿ ನಿಲ್ಲಿಸ್ತಾರೆ. ಇದು ಷಷ್ಠಿ ದಿನ ನಡೀತಕ್ಕಂಥ ವಿಶೇಷವಾದಂಥ ಪೂಜೆ. ಸುತ್ತಮುತ್ತ ಎಲ್ಲ ಹಿಂದೂಪುರ, ಮಧುಗಿರಿ, ಗೌರಿಬಿದನೂರು ಸುತ್ತು ಹಳ್ಳಿಗಳಿಂದ ಕೂಡ ಬೇಕಾದಷ್ಟು ಸಾವಿರಾರು ಜನ ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಗೆ ವಿಶೇಷವಾಗಿ ಹರಕೆ ಹೊರಿತಾರೆ. ಇದು ಷಷ್ಠಿ ದಿನ ವಿಶೇಷವಾದಂಥ ಪೂಜೆ ಈ ಜಾಗದಲ್ಲಿ ನಾಗಲಕ್ಷ್ಮಿ ದಿವ್ಯಕ್ಷೇತ್ರದಲ್ಲಿ ನಡೆಯುತ್ತದೆ. ವಿಶೇಷವೆಂದರೆ ಈ ಕ್ಷೇತ್ರದಲ್ಲಿ ನಾವು ದೇವರು ಸಿಕ್ಕಿದಾಗ ಇಲ್ಲಿ ಹುತ್ತುಗಳೇ ಇರಲಿಲ್ಲ. ಆದರೆ ಸ್ವಾಮಿ ಸಿಕ್ಕಿದ ಮೇಲೆ ಇಲ್ಲಿರ್ತಕ್ಕಂಥ ಒಂದು ಹುತ್ತ ಇದೆ. ಆ ಹುತ್ತಕ್ಕೆ ಹೆಸರು ನಾವು ಸುಬ್ರಹ್ಮಣ್ಯ ಕ್ಷೇತ್ರವಾದಂಥ ಕುಕ್ಕೆ ಸುಬ್ರಹ್ಮಣ್ಯ ಅಂದು ಹೆಸರಿಟ್ಟು, ಯಾಕಂದರೆ ಆ ಹುತ್ತದಲ್ಲೇ ಸ್ವಾಮಿ ಹೊರಕ್ಕೆ ಬಂದು ಭಕ್ತಾದಿಗೆ ದರ್ಶನ ಕೊಟ್ಟಂಥ ಕ್ಷೇತ್ರ. ಇದರಲ್ಲಿ ಆಮೇಲೆ ಇಲ್ಲಿ ಭಕ್ತಾದಿಗೊಬ್ಬರಿಗೆ ಬೆಂಕಿ ಜ್ವಾಲ ಹುತ್ತದಿಂದ ಕಾಣಿಸಿದೆ. ಅದರಿಂದ ಒಳ್ಳೆಯ ಪವಿತ್ರವಾದ ಕ್ಷೇತ್ರ ಅಂದು ಆ ಹುತ್ತಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಂದು ಹೆಸರಿಟ್ಟು, ಅದು ಇಟ್ಟ ಮೇಲೆ ಸ್ವಾಮಿ ಕ್ಷೇತ್ರದಲ್ಲಿ ವಿಶೇಷವಾದಂಥ ಹುತ್ತಗಳು ಬೆಳವಣಿಗೆ ಆಯಿತು. ಅದಕ್ಕೆ ಒಂದೊಂದು ಹುತ್ತಕ್ಕೆ ಒಂದು ಕುಕ್ಕೆ ಸುಬ್ರಹ್ಮಣ್ಯ, ಒಂದು ಬಂದು ಘಾಟಿ ಸುಬ್ರಹ್ಮಣ್ಯ, ಇನ್ನೊಂದು ಬಂದು ನಾಗಲಮಡಿಕೆ ಸುಬ್ರಹ್ಮಣ್ಯ, ಇನ್ನೊಂದು ತೆರೂರು ಸುಬ್ರಹ್ಮಣ್ಯ. ಹೀಗೆ ಎಲ್ಲ ಹುತ್ತಗಳಿಗೂ ಒಂದೊಂದು ಹೆಸರಿಟ್ಟು ಆ ಹೆಸರಿಂದ ಹುತ್ತುಗಳು ಬೆಳೆದು ಭಕ್ತಾದಿಗಳಲ್ಲೂ ನಾಗಲ ಚೌತಿ, ನಾಗರ ಪಂಚಮಿ, ಶ್ರೇಷ್ಠಿ, ಗೌರಿ ಇಂಥ ವಿಶೇಷ ಹಬ್ಬದಲ್ಲಿ ಎಲ್ಲರೂ ಬಂದು ಇಲ್ಲಿ ನಾಗರಿಗೆ ತೆನೆ ಹರಿದು ನಾಗರ ಸೇವೆ ಮಾಡಿ ವಿಶೇಷವಾದ ಫಲಿತವನ್ನು ಹೊಂದುತ್ತಾ ಇದ್ದಾರೆ. ವಿಶೇಷವಾದ ಚಿಕ್ಕ ವಿಧಾನಶ್ವತ್ಥ ಅಂದರೆ ಗೌರಿಬಿದನೂರು ವಿಧಾನಶ್ವತ್ಥ ದೊಡ್ಡದಾದರೆ ಇದು ಮಿನಿ ವಿಧಾನಶ್ವತ್ಥ, ಚಿಕ್ಕ ವಿಧಾನಶ್ವತ್ಥ ಅಂತ ಹೆಸರು ಇಟ್ಟಿದ್ದಕ್ಕೆ ಇದು ವಿಧಾನಶ್ವತ್ಥವಾಗಿ ಎಲ್ಲರೂ ಬಂದು ನಾಗರ ಪ್ರತಿಷ್ಠೆ ಮಾಡ್ಕೊತಾ ಈಗ ನೋಡಿ ಅಶ್ವತ್ಥ ವೃಕ್ಷ ಅವಂತವೇ ಬೆಳೀತು. ನಾವಿಕ್ಕಿರೋವಲ್ಲ ಗಿಡಗಳು, ಅರಳಿ ಮರ, ಬೇವುಲ ಮರ, ಅದ್ರ ಜೊತೆಲಿ ಬಿಲ್ಪತ್ರಿ ಮರ, ಹತ್ತಿ ಮರ ಅಂತ ಇದನ್ನು ಔದಂಬರ ವೃಕ್ಷ ಅಂತಾರೆ. ಈಗ ಅವೆಲ್ಲವೇ ಬೆಳೆದು ಇವತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರವಾಗಿ ಹೆಸರು ಪಡೆದಿದೆ. ಒಂದು ಸಾರಿ ಈ ಗಿಡಗಳೆಲ್ಲ ಬೆಂಕಿ ಹಚ್ಚಿದ್ದರು, ನಾವು ಎಲ್ಲ ಗಿಡಗಳು ಹೋಯ್ತು ಅನ್ಕೊಂಡ್ವು. ಆದರೆ ಭಗವಂತ ಕೃಪೆಯಿಂದ ಮತ್ತು ಅವೇ ಬೆಳೆದು ದೊಡ್ಡ ಮರಗಳಾಗಿ ಇವಾಗ ಅಶ್ವತ್ಥ ಕಟ್ಟೆ ಆಗಿ ನೋಡಿ ಅವಕ್ಕೆ ವಿವಾಹ ಆಗಿ ನಾಗರ ಪ್ರತಿಷ್ಠೆ ಆಗಿ ಇವತ್ತು ವಿಶೇಷವಾದ ಕ್ಷೇತ್ರ ಫಲ ಕೊಡ್ತಾ ಇದೆ. ಅದರಿಂದ ಒಳ್ಳೆಯ ಕ್ಷೇತ್ರ ಇದು. ಇದಕ್ಕೆ ಅನುಗುಣವಾಗಿ ಆ ಗಂಗೆ ಮಾತೆ ಸಪ್ತಗಂಗೆ ದೇವರು, ಕಲ್ಯಾಣಿ ಇವೆಲ್ಲ ಈ ಸ್ವಾಮಿ ಅನುಗ್ರಹದಿಂದ ಈಶ್ವರ ಅನುಗ್ರಹ. ಮೊದಲು ಈಶ್ವರ ಶ್ರೀಕಂಠೇಶ್ವರ, ಅನಂತರ ಈ ನಾಗಲಕ್ಷ್ಮೀ ದೇವಿ, ಸಪ್ತಗಂಗೆ ಮಾತು ಇವೆಲ್ಲ ಚೆನ್ನಾಗಿ ಅಭಿವೃದ್ಧಿಯಾಗಿದೆ. ओम वरुणाय नमः, भक्तपुरुषाय नमः, वामपदये नमः, मकरवाहनाय नमः, नाम्नि देवताय नमः, ब्रह्मे नमः, कुमार्यै नमः, वैष्णव्यै नमः, आराध्यै नमः, इंद्राण्यै नमः, चामुण्डाय नमः, श्री ఇంకా
गणपतय नमः क्षेत्रपालकाय नमः भयङ्कराय नमः वास्तुपुरुषाय नमः कृत्यै नमः विद्यायै नमः सर्वभूतहितप्रदाय नमः नमः लक्ष्मै नमः लक्ष्मै नमः परमपिताय नमः बालयाय नमः बालै नमः विष्णुसम्मत् कायार भागार विराधार प्रगार प्रवरांगता परात्परमात्रा जगन्भूषणं नगरभवाने हंसवाहन परमेश्वरं दारदेवप्रवरहंगता परब्रह्मरात्रे भवत्याराधनम्मरात्रे जगन्भूषणं नगरभवाने हंसवाहन परमेश्वरं दारदेवप्रवरहंगता परब्रह्मरात्रे जगन्भूषणं नगरभवाने हंसवाहन परमेश्वरं दारदेवप्रवरहंगता जगन्भूषणनगरभवाने हंसवाहन परमेश्वरं दारदेवप्रवरहंगता परब्रह्मगोत्रोद्भवा देवानाम्नि इमां कन्यां दास्यामि प्रदास्यामि ಕಾಲಾತೀತ ಆಗ್ತಾ ಇದೆ ತಾತ್ಪರ್ಯದಾನಿಗೆ ಸಮಯ ಆಗುತ್ತಾ ಇದೆ ಕನ್ಯಾದಾನ ಒಂದು ಸಾರಿ ಆಗ್ಬೋದು ಒಂದು ಸಾರಿ ಹಾಕಿ ಸಾಕು ಕೆಲವು ಬಿಡ್ಬೇಕು చూస్తా ఉన్నాడు కేవలం వివాహ కళ్యాణంలో మాంగళ్యం జరిగింది. ఇప్పుడు తలంబరాల మేము అక్షరారోపణకి తలంబరాలు సమీపాన్ని
ಸ್ವಾಮಿಯವರ ಕಲ್ಯಾಣೋತ್ಸವ ನಡೆದಿದೆ. ಇಲ್ಲಿ ಕೊಡ್ತಕ್ಕಂಥ ಸ್ವಾಮಿ ಯಾರು ಅರ್ಚಕರಾಗಲಿ ಪುರೋಹಿತರಾಗಲಿ ಯಾರು ತಪ್ಪಲ್ಲ. ಇದೆಲ್ಲ ದೇವಸ್ಥಾನ ಕಮಿಟಿಗೆ ಸೇರುತ್ತೆ, ದೇವರು ಸೇರುತ್ತೆ. ಅದರಿಂದ ಒಳ್ಳೆಯ ಪ್ರಸಿದ್ಧ ಎಷ್ಟು ಕೊಟ್ಟರು ಭಗವಂತನು ಸೇರುತ್ತೆ. ಅದರಿಂದ ನೀವು ಸ್ವಾಮಿಗೆ ಕಲ್ಯಾಣೋತ್ಸವಕ್ಕೆ ಗಂಡ ಹೆಂಡತಿ ಕೂರಿಸಿದ್ದೀವಿ. ಅವರಿಗೆ ಆರ್ಥಿಕ ಸುಬ್ರಹ್ಮಣ್ಯೇಶ್ವರ ಪಾದಾರ ವಿದ್ಯಮನ ಗೋವಿಂದ ಒಂದು ಪ್ರಿಯಾಣ ಶತ ಸಂವತ್ಸರ ಶ್ರೀಮಂತ
ಜಾಸ್ತಿ ಬನ್ರಿ ಹಾಂ ಹಾಂ
ಅದರಿಂದ ಭಕ್ತಾದಿಗಳು ಆವಾಗ ಬಂದು ಇದು ಹಿಂದೂಪುರಕ್ಕೂ ಗೌರಿಬಿದನೂರಿಗೂ ಮತ್ತು ಮಧುಗಿರಿಗೆ 20 ಕಿಲೋಮೀಟ್ರ್ ಹತ್ತಿರದಲ್ಲೇ ಇದೆ. ಯಾರಾದರೂ ಬೆಂಗಳೂರಿಂದ ಬರೋರು ಗೌರಿಬಿದನೂರಿಗೆ ಬಂದು ಬರ್ಬೋದು, ಇಲ್ಲ ಮಧುಗಿರಿಗೆ ಬಂದು ಬರ್ಬೋದು. ಆಂಧ್ರದಿಂದ ಬರೋರು ಹಿಂದೂಪುರಕ್ಕೆ ಬಂದು ಬರ್ಬೋದು. ನಿಯರೆಸ್ಟ್ ಆಗಿದೆ, ಬಸ್ಸುಗಳ ಸೌಕರ್ಯನೂ ಇದೆ, ವೆಹಿಕಲ್ ಅನುಕೂಲನೂ ಮಾಡ್ಕೊಂಡು ಬರ್ಬೋದು. ಒಳ್ಳೆ ಹೈವೇ ರಸ್ತೆನೂ ಇದೆ. ಅದರಿಂದ ಭಕ್ತಾದಿಗಳು ಗ್ರಾಮಕ್ಕೆ ಅನುಕೂಲವಾಗಿ ವ್ಯವಸ್ಥೆನೂ ಇದೆ. ಈ ಊರಿನಲ್ಲಿ ಪುರಾತನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ, ಸಿದ್ದೇಶ್ವರ ದೇವಸ್ಥಾನ, ಮೈಲಾರಲಿಂಗ ದೇವಸ್ಥಾನ, ವಿಶೇಷವಾಗಿ ದೇವಸ್ಥಾನಗಳೆಲ್ಲ ಈ ಊರಿನಲ್ಲಿ ನೆಲೆಸಿವೆ. ಅದರಲ್ಲಿ ಪುರಾತನ ದೇವಸ್ಥಾನ ಅಂದರೆ ಈ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅತಿ ಪುರಾತನವು ಪುಣ್ಯಕ್ಷೇತ್ರವಾಗಿವೆ. ನೀವು ಕೂಡ ನಾಗಲಕ್ಷ್ಮಿ ದಿವ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ. ಈ ವಿಡಿಯೋ ಹೇಗಿದೆ ಅಂತ ಲೈಕ್ ಮತ್ತು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.